ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ಒಂದು ಸ್ಮಾರಕವನ್ನ ನೆಲಸಮ ಮಾಡಿದ ಬೆನ್ನಲ್ಲೇ ಮೈಸೂರಿನ ಎಚ್ ಡಿ ಕೋಟೆ ರಸ್ತೆಯಲ್ಲಿರುವಂತಹ ಉದ್ಬೂರ್ ಗೇಟ್ನಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಳಿ ಈಗ ಅವರ ಅಭಿಮಾನಿಗಳು ದೌಡಾಯಿಸ್ತಿದ್ದಾರೆ. ನಾನೀಗ ಉದ್ಬೂರ್ ಗೇಟ್ನಲ್ಲಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕದ ಸ್ಥಳದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ವಿಷ್ಣುವರ್ಧನ್ ಅವರ ಸ್ಮಾರಕ ಇರುವಂತಹ ಸ್ಥಳ. ಸುಮಾರು 5 ಎಕರೆ ಪ್ರದೇಶದಲ್ಲಿ ಇಲ್ಲಿ ಭವ್ಯವಾದ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. 29/1/2023 ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಭವ್ಯ ಸ್ಮಾರಕವನ್ನು ನಿರ್ಮಾಣ ಮಾಡಲಾಯಿತು. ಅಂದು ಅವರ ಧರ್ಮಪತ್ನಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅವರ ಅಳಿಯ ಅನಿರುದ್ಧ್ ಸೇರಿದಂತೆ ಅವರ ಮಕ್ಕಳ ಆದಿಯಾಗಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಆಗಮಿಸಿದ್ರು. ಇದೇ ಸ್ಥಳದಲ್ಲಿ ಅವರ ಒಂದು ಪ್ರತಿಷ್ಠಾನದ ವತಿಯಿಂದ ನಿರ್ಮಾಣ ಮಾಡಿರುವಂತಹ ಸ್ಮಾರಕದ ಉದ್ಘಾಟನಾ ಸಮಾರಂಭದಲ್ಲಿ ಅವರಿಗೆ ಕರ್ನಾಟಕ ರತ್ನವನ್ನು ಕೊಡಬೇಕು ಅಂತೇಳಿ ಕೂಗು ಕೂಡ ಕೇಳಿ ಬಂದಿತ್ತು. ರಾಜ್ಯದ ವಿವಿಧ ಮೂಲೆಗಳಿಂದ ಅವರ ಅಭಿಮಾನಿಗಳು ಆಗಮಿಸಿ ಈ ಸ್ಮಾರಕ ಭವ್ಯ ಸ್ಮಾರಕವನ್ನ ಉದ್ಘಾಟಿಸುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೈಸೂರಿನ ಸ್ಮಾರಕ. ಸದ್ಯ ಈಗ ಬೆಂಗಳೂರಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಸ್ಮಾರಕವನ್ನ ನೆಲಸಮ ಮಾಡಿದ ಬೆನ್ನಲ್ಲೇ ಈಗ ಅವರ ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಿರೋದನ್ನ ನೀವು ಗಮನಿಸ್ತಿರ್ಬೋದು. ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ ಇಲ್ಲಿ ಒಂದು ಸುಂದರವಾದ ಭವ್ಯವಾದ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸ್ತಿರ್ಬೋದು, ಒಳ ಪ್ರವೇಶ ಮಾಡ್ತಿದ್ದಂತೆ ವಿಷ್ಣುವರ್ಧನ್ ಅವರ ಖಡ್ಗ ಇರುವಂತಹ ಮಧ್ಯೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕೂಡ ಇದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಕೆತ್ತಿರುವುದು. ಶಿಲ್ಪಿ ಅರುಣ್ ಯೋಗಿರಾಜ್ ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿಯನ್ನ ಸ್ಥಾಪಿಸಿದ್ದವರು. ಅವರು ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವ್ಯ ಮೂರ್ತಿಯನ್ನ ಕೆತ್ತಿರೋದು ಆ ಶಿಲ್ಪಿ. ಅವರು ಕೆತ್ತಿದಂತಹ ಶಿಲ್ಪಿಯ ಮಧ್ಯದಲ್ಲಿ, ಅಂದ್ರೆ ಅವರು ಧರಿಸ್ತಿದ್ದಂತಹ ಖಡ್ಗದ ಮಧ್ಯದಲ್ಲಿ ವಿಷ್ಣುವರ್ಧನ್ ಅವರ ಈ ಒಂದು ಸ್ಮಾರಕ ಕಾಣುವ ರೀತಿಯಲ್ಲಿ ಭವ್ಯವಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಅಕ್ಕಪಕ್ಕ 2 ಬದಿಗಳಲ್ಲಿ ನೀವು ಗಮನಿಸ್ತಿರ್ಬೋದು, ಅಲ್ಲಿ ಅವರು ಅಭಿನಯಿಸಿದಂತಹ ಚಲನಚಿತ್ರಗಳ ಒಂದಷ್ಟು ಡೈಲಾಗ್ಗಳನ್ನು ಕೂಡ ಅಲ್ಲಿ ಇಡಲಾಗಿದೆ. ಅಂದರೆ ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳುಗಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಎಂಬ ಕದಂಬ ಚಿತ್ರದ ಒಂದು ಡೈಲಾಗ್. ಅದ್ರ ಜೊತೆಗೆ ಹಲೋ ಡ್ಯಾಡಿ ಸಿನಿಮಾದ ನಾವು ಕೊಟ್ಟ ಮಾತು ಇಟ್ಟು ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ, ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು ಅನ್ನೋ ಮತ್ತೊಂದು ಡೈಲಾಗ್. ಇದರ ಜೊತೆಗೆ ಕೋಟಿಗೊಬ್ಬ ಸಿನಿಮಾದ ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ, ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಅನ್ನೋ ಮತ್ತೊಂದು ಡೈಲಾಗ್. ಮತ್ತೊಂದು ಅದರ ಜೊತೆಗೆ ಜಮೀನ್ದಾರ್ ಸಿನಿಮಾದ ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ, ನೀನು ತಾಲಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕೆ ಬರ್ತಾರೆ, ನೀನು ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನು ಸಂಪಾದನೆ ಮಾಡಿದ್ದೀಯಾ ಅನ್ನೋದು ಗೊತ್ತಾಗುತ್ತೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು ಅನ್ನೋ ಡೈಲಾಗ್ಗಳನ್ನು ಹಾಕಲಾಗಿದೆ. ಸಾಕಷ್ಟು ಮಂದಿ ಅವರ ಅಭಿಮಾನಿಗಳು ಬರ್ತಾರೆ. ಅಭಿಮಾನಿಗಳು ಬಂದವರು ಅಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಒಂದಷ್ಟು ಮಂದಿ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಬೇರೆ ಬೇರೆ ಭಾಗದಿಂದ, ಅಂದರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಅದರಲ್ಲೂ ಅತಿ ಹೆಚ್ಚು ಚಿತ್ರದುರ್ಗದಿಂದ ಒಂದಷ್ಟು ಮಂದಿ ಅಭಿಮಾನಿಗಳು ಬರ್ತಾರೆ. ಅಭಿಮಾನಿಗಳೆಲ್ಲ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಈ ಸ್ಮಾರಕವನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಮತ್ತೆ ಇಲ್ಲೊಂದು ಒಂದಷ್ಟು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪುಗಳು ಅಚ್ಚಳಿಯದ ರೀತಿಯಲ್ಲಿ ಅವರ ಒಂದಷ್ಟು ಸಿನಿಮಾಗಳ ಭಾವಚಿತ್ರಗಳು ಮತ್ತು ಅವರ ಸಿನಿಮಾಗಳು ಇರುವಂತಹದ್ದು, ಅಂದರೆ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಪೋಸ್ಟರ್ಗಳು, ಇವೆಲ್ಲವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪರೂಪ ಎನಿಸುವಂತಹ ಹಲವು ಫೋಟೋಸ್ಗಳು ಇಲ್ಲಿದೆ. ಅಂದರೆ ಅವರ ಮೊದಲ ಸಿನಿಮಾದಿಂದ ಕೊನೆಯ ಸಿನಿಮಾದವರೆಗೂ ಇರುವಂತಹ ದೃಶ್ಯಾವಳಿಗಳು, ಅವರು ಅಭಿನಯಿಸಿದಂತಹ ಚಲನಚಿತ್ರಗಳು, ಅದರ ಜೊತೆಗೆ ಸಹ ಕಲಾವಿದರ ಜೊತೆಗೆ ಅವರ ಒಡನಾಟ, ಅವರ ಒಂದಷ್ಟು ಭಾವಚಿತ್ರಗಳು, ಅಂದರೆ ಧ್ವನಿ ಸುರುಳಿಯ ಬಿಡುಗಡೆ ಸಮಾರಂಭ ಆಗ್ಬೋದು, ಅಥವಾ ಮುಹೂರ್ತದ ಸಂದರ್ಭ ಆಗ್ಬೋದು, ಚಿತ್ರೀಕರಣ ಸಂದರ್ಭ ಆಗ್ಬೋದು, ಹೀಗೆ ಹಲವು ಸಂದರ್ಭಗಳಲ್ಲಿ ತೆಗೆದಂತಹ ಬಹು ಅಪರೂಪ ಎನಿಸುವಂತಹ ಚಿತ್ರಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಮತ್ತು ಅವರ ಕುಟುಂಬದ ಜೊತೆಗೆ, ಅಂದರೆ ಅವರ ತಾಯಿ ಆಗ್ಬೋದು ಅಥವಾ ಅವರ ಧರ್ಮಪತ್ನಿ ಜೊತೆಗೆ ಅವರ ಅಳಿಯ, ಮಕ್ಕಳು, ಮೊಮ್ಮಕ್ಕಳ ಜೊತೆ ಇರುವಂತಹ ಫೋಟೋಸ್ಗಳನ್ನು ಕೂಡ ಇಲ್ಲಿ ಅಳವಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಅವರು ಸಹ ಕಲಾವಿದರ ಜೊತೆಗೆ ಅಷ್ಟೇ ಅಲ್ಲದಂತೆ ಬೇರೆ ಬೇರೆ ಕಲಾವಿದರ ಜೊತೆ, ಅಂದರೆ ಚಿತ್ರದಲ್ಲಿ ನುರಿತರಂತಹ ತಂತ್ರಜ್ಞರು,
ಸಂಭಾಷಣೆ ನಡೆಸುವವರು ಅಥವಾ ಸಂಗೀತ ನೀಡುವವರು, ಜೊತೆಗೆ ಅವರಿಗೆ ಹಿನ್ನೆಲೆ ಧ್ವನಿಯಾಗಿ ಕೆಲಸ ಮಾಡಿರೋರು, ಹಲವರ ಭಾವಚಿತ್ರಗಳನ್ನು ಕೂಡ ಈ ಸ್ಥಳಗಳಲ್ಲಿ ಅಳವಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಅಂದರೆ ಇದ್ರ ಜೊತೆಗೆ ತೀರಾ ಅಪರೂಪ ಅನಿಸುವಂತಹ ಭಾವಚಿತ್ರಗಳು, ಅಂದರೆ ಒಂದಷ್ಟು ಸಿನಿಮಾಗಳು ಅವರಿಗೆ ಅತ್ಯಾಪ್ತತೆ ಇತ್ತು, ಹಲವು ನಟರುಗಳು ಅವ್ರಿಗೆ ಅತ್ಯಾಪ್ತತೆಯನ್ನು ಹೊಂದಿದ್ರು. ಅವರ ಜೊತೆ ಮೊದಲಿಂದ ಕೊನೆಯವರೆಗೂ ಕೂಡ ತನ್ನದೇ ಆದ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಂತಹ ಡಾಕ್ಟರ್ ಅಂಬರೀಷ್ ಅವರ ಜೊತೆಗಿನ ಒಡನಾಟ, ಅವರ ಜೊತೆಗಿರುವಂತಹ ಫೋಟೋಸ್ಗಳಾಗ್ಬೋದು, ಮತ್ತು ಅವರ ಪತ್ನಿ ಸುಮಲತಾ ಅವರ ಜೊತೆ ಇದ್ದಂತಹ ಫೋಟೋಗಳು, ಜೊತೆಗೆ ಭಾರತಿ ವಿಷ್ಣುವರ್ಧನ್ ಮತ್ತು ಸುಮಲತಾ ಇಬ್ಬರ ನಡುವಿನ ಬಾಂಧವ್ಯದ ಫೋಟೋಸ್ಗಳು ಎಲ್ಲವನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಇದ್ರ ಜೊತೆಗೆ ಅವರು ಕನ್ನಡವನ್ನು ಎಷ್ಟು ಪ್ರೀತಿಸ್ತಿದ್ರು ಅನ್ನೋದ್ರ ಕುರಿತಂತೆ ಕನ್ನಡದ ಒಂದಷ್ಟು ಭಾವಚಿತ್ರಗಳನ್ನು ಕೂಡ ಈ ಒಂದು ಸ್ಥಳದಲ್ಲಿ ಅಳವಡಿಸಿದ್ರ ಜೊತೆಗೆ ಒಂದಷ್ಟು ಫೋಟೋಸ್ಗಳನ್ನು ಇಲ್ಲಿ ಈ ಸ್ಥಳದಲ್ಲಿ ಅಳವಡಿಸಿ ಅಲ್ಲಿ ಅವರಿಗೆ ಗೌರವ ಸೂಚಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಅವರು ಅಭಿನಯಿಸಿದಂತಹ ನಾಗಕನ್ಯೆ ಆಗ್ಬೋದು, ಕಳ್ಳಕುಳ್ಳ ಆಗ್ಬೋದು, ಜೊತೆಗೆ ನಾಗರ ಹಾವು, ಭೂತಯ್ಯ ನಮಗೋ ಅಯ್ಯು, ಅಣ್ಣ ಅತ್ತಿಗೆ, ಒಂದೇ ರೂಪ ಎರಡು ಗುಣ, ಕೂಡಿ ಬಾಳೋಣ, ಬಂಗಾರದ ಗುಡಿ, ದೇವರ ಗುಡಿ, ವಂಶವೃಕ್ಷ, ಹೀಗೆ ಹಲವು ಚಿತ್ರಗಳನ್ನು ಅವರು ಅಭಿನಯಿಸಿದ್ರು. ಆ ಚಿತ್ರಗಳ ಒಂದು ಪೋಸ್ಟರ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಪ್ರೊಫೆಸರ್ ಹುಚ್ಚರಾಯ, ದೇವರು ಕೊಟ್ಟ ವರ, ಸೀತೆಯಲ್ಲ ಸಾವಿತ್ರಿ, ಮಕ್ಕಳ ಭಾಗ್ಯ, ಗಂಧದ ಗುಡಿ, ಹೀಗೆ ಹಲವು ಸಿನಿಮಾಗಳ ಒಂದು ಪೋಸ್ಟರ್ ಇದೆ. ಗಂಧದ ಗುಡಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅವರು ಅಭಿನಯಿಸಿದ್ರು, ಆ ಫೋಟೋಗಳು ಕೂಡ ಇದೆ. ಇನ್ನು ಅಸಾಧ್ಯ ಅಳಿಯ, ಕಿಟ್ಟು ಪುಟ್ಟು, ಚಿನ್ನ ಮುನ್ನ, ಮುದ್ದಾಡುವೆ, ನೆಂಟರೋ ಗಂಟು ಕಳ್ಳರೋ, ಗುರು ಶಿಷ್ಯರು, ನಾವಿರುವುದೇ ನಿನಗಾಗಿ, ಹವಳ ಹೆಜ್ಜೆ, ಶನಿ ಪ್ರಭಾವ, ಸಿಂಗಾಪುರ್ನಲ್ಲಿ ರಜಾಕುಳ್ಳ, ಹೀಗೆ ಹಲವು ಚಿತ್ರಗಳ ಒಂದು ಪೋಸ್ಟರ್ಗಳನ್ನು, ಅಂದರೆ ಆ ಯಾವ ಚಿತ್ರಗಳು ಹಿಟ್ ಆಗಿದ್ವು ಅವೆಲ್ಲವೂ ಕೂಡ ಈ ಸ್ಥಳದಲ್ಲಿದೆ. ಅಂದರೆ ಬೇರೆ ಬೇರೆ ಕಲಾವಿದರ ಜೊತೆ ಅಭಿನಯಿಸಿದಂತಹ ಪಾತ್ರಗಳ ಒಂದು ಭಾವಚಿತ್ರಗಳನ್ನು ಕೂಡ ಅಳವಡಿಸಲಾಗಿದೆ. ಪ್ರಮುಖವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಅಂದರೆ ನೆನಪಿಗೆ ಬರೋದು 10 ಹಲವು ಸಿನಿಮಾಗಳು, 100 ಹಿಟ್ ಫಿಲಮ್ಗಳನ್ನು ಕನ್ನಡ ಸಿನಿಮಾ ರಂಗಕ್ಕೆ ನೀಡಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಅಂದರೆ ಅಪಾರ ಪ್ರೀತಿ. ಕೋಟ್ಯಾಂತರ ಕನ್ನಡಿಗರನ್ನ ಅವರು ಅಭಿಮಾನಿಗಳಾಗಿ ಪಡೆದಿದ್ದಾರೆ. ಕೇವಲ ದೇಶದಲ್ಲಿ ಅಂದರೆ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶದಲ್ಲೂ ಕೂಡ ವಿದೇಶದಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದಾರೆ. ಪ್ರತಿ ಬಾರಿ ಕೂಡ ಅವರ ಹುಟ್ಟುಹಬ್ಬ ಬಂದಾಗ ತಮ್ಮದೇ ಹುಟ್ಟುಹಬ್ಬ ಎಂಬಂತೆ ಅವರು ಸೆಲೆಬ್ರೇಟನ್ನು ಮಾಡ್ತಾರೆ. ಜೊತೆಗೆ ಸೆಲೆಬ್ರೇಟನ್ನು ಮಾಡೋದ್ರ ಜೊತೆಗೆ ಅವರು ಅಂದರೆ ಈ ಸಿನಿಮಾಗಳನ್ನು ಅವರು ಬದುಕಿಲ್ಲ ನಮ್ಮ ಜೊತೆ ಅನ್ನೋದನ್ನು ಅವರು ತೋರ್ಪಡಿಸ್ಕೊಳ್ಳೋದೇ ಇಲ್ಲ, ಸದಾ ನಮ್ಮ ಜೊತೆ ಜೀವಂತವಾಗಿದ್ದಾರೆ ಅನ್ನೋದನ್ನು ಅವರು ತೋರಿಸ್ಕೊಡುವಂತಹ ಕೆಲಸಕ್ಕೆ ಈ ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡುವ ಮೂಲಕ ಅವರು ಆಚರಿಸ್ತಾರೆ. ಪ್ರತಿ ವರ್ಷ ಬೆಂಗಳೂರಿನಂತಹ ಅಭಿಮಾನ್ ಸ್ಟುಡಿಯೋದ ಬಳಿ ಜಮಾಯಿಸ್ತಿದ್ರು, ಅಲ್ಲಿ ಜಮಾಯಿಸಿ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ತೊಡಗ್ತಿದ್ರು. ಅವರ ಅಭಿಮಾನಿಗಳು ಸಂಗೀತ ಕಚೇರಿಗಳನ್ನು ಆಯೋಜಿಸಿದ್ರು. ಎಲ್ಲರೂ ಕೂಡ ಪ್ರತಿದಿನ ಕೂಡ ಅಂದರೆ ತನ್ನದೇ ಆದಂತಹ ರೀತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ ನೆನೆಯುವಂಥ ಕೆಲಸಕ್ಕೆ ಮುಂದಾಗ್ತಿರೋ. ದುರಂತದ ವಿಷಯ ಅಂತಂದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಈಗ ಅವರ ಸ್ಮಾರಕವನ್ನು ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಅವರ ಅಭಿಮಾನಿಗಳು ಕಣ್ಣೀರ ಕೋಡಿಯನ್ನು ಹರಿಸಿದ್ದಾರೆ. ಏಕಾಏಕಿ ಈ ರೀತಿ ಸ್ಮಾರಕವನ್ನು ನೆಲಸಮ ಮಾಡಿದ್ದು ಸರಿಯಾದ ಬೆಳವಣಿಗೆ ಅಲ್ಲ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ದಯಮಾಡಿ ಅದೇ ಸ್ಥಳದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅನ್ನೋ ಬೇಡಿಕೆಯನ್ನು ಕೂಡ ಇಡ್ತಿದ್ದಾರೆ. ಇದರೆಲ್ಲ ನಡುವೆ ಯಾವುದು ಕೂಡ ಸಾಕಾರ ಆಗ್ತಿಲ್ಲ. ಹಾಗಾಗಿ ಅವ್ರ ಅಭಿಮಾನಿಗಳು ಬೇಸರ ಆಗ್ತಿದ್ದಾರೆ. ಒಂದೆಡೆ ನಟ ಕಿಚ್ಚ ಸುದೀಪ್ ಸೇರಿದಂತೆ ಹಲವರು ಭಾವುಕರಾಗಿ ಮಾತನಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅಂದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಮತ್ತೆ ಸ್ಮಾರಕವನ್ನು ಮಾಡಿದರೆ ನಮಗೆ ಖುಷಿಯನ್ನು ಮಾತನ್ನು ಹೇಳ್ತಾರೆ. ಆದರೆ ಇದರ ನಡುವೆ ಸಾಕಷ್ಟು ಅಭಿಮಾನಿಗಳು ಈಗ ಮೈಸೂರಿನ ಹತ್ರ ದಾಪಗಳನ್ನು ಆಗ್ತಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಹಲವರು ಬಂದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳೋದು, ಇಲ್ಲಿರುವಂತಹ ಭಾವಚಿತ್ರಗಳನ್ನು ತೆಗೆದುಕೊಳ್ಳೋದು ಎಲ್ಲವನ್ನು ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಪ್ರಮುಖವಾಗಿ ಗಮನಿಸ್ತಿರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆ ಬಳಿ ಒಂದಷ್ಟು ಮಂದಿ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್ ಎಲ್ಲಿ ಬಂದಿರೋದು ಸರ್? ಸರ್ ಬೆಂಕಿಪುರ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಈಗ ಸಾಕಷ್ಟು ಅಂದರೆ ಬೆಂಗಳೂರಲ್ಲಿ ಇಶ್ಯೂಗಳಾಗ್ತಿದೆ ಸರ್. ಸ್ಮಾರಕ ಹೊಡೆದಾಕಿದ್ರು ಅನ್ನೋ ಬೇಸರ ಇದೆ ಸರ್. ಮೈಸೂರಲ್ಲಿ ಸ್ಮಾರಕ ಇದೆ ಸರ್. ಅಭಿಮಾನಿಗಳಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಅವರು ತುಂಬ ಒಳ್ಳೆಯದೇ ಮಾಡಿರೋದು, ಅದರಿಂದ ಆ ಥರ ಮಾಡಬಾರ್ದಾಗಿತ್ತು ಅವರು. ಅಂದರೆ ಸ್ಮಾರಕ ಹೊಡಿಬಾರ್ದಿತ್ತು ಅಲ್ಲಿ. ಹಾಂ, ಸ್ಮಾರಕ ಹೊಡಿಬಾರ್ದಾಗಿತ್ತು. ಆದರೆ ಅಭಿಮಾನಿಗಳು ಸಾಕಷ್ಟು ಇದು ಮಾಡ್ತಾ ಇದ್ದಾರೆ. ಸ್ಮಾರಕ ಹೇಗಿದೆ ಸರ್? ಸರ್ ತುಂಬ ಚೆನ್ನಾಗಿದೆ. ನಾವು ಅದಕ್ಕೋಸ್ಕರನೇ ಅಲ್ಲಿಂದ ಬಂದಿದ್ದೀವಿ. 40-50 ಕಿಲೋಮೀಟ್ರಿಂದ ಬಂದಿದ್ದೀವಿ. ನಾವು ನೋಡ್ಬೇಕಂತಲೇ ಬಂದಿದ್ದೀವಿ ಅಲ್ಲಿಂದ. ಚೆನ್ನಾಗಿದೆ ಸರ್. ಅಭಿಮಾನಿಗಳಿಗೆ ಇಷ್ಟ ಆಗುತ್ತೆ ಸರ್ ಇದು? ತುಂಬ ಇಷ್ಟ ಆಗುತ್ತೆ ಸರ್, ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಸರ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ ಸರ್. ಸರ್ ಎಲ್ಲಿಂದ ಬಂದಿದ್ದೀರಿ ಸರ್? ಏನು ಅನ್ಸುತ್ತೆ ಸರ್? ಸರ್ ನಾವು ಮೈಸೂರಿಂದ ಬಂದಿದ್ದೀವಿ. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಮೊದಲನೆಯಿಂದನೂ. ಈಗ ಸರ್ಕಾರದವರು ಬಾಲಣ್ಣ ಕುಟುಂಬಕ್ಕೆ ಸುಮಾರು ಒಂದು 10 ಎಕರೆ ಜಮೀನು ಕೊಟ್ಟಿದ್ದಾರೆ. ನಾವು ಕೇಳ್ಕೊಳ್ಳೋದೇನಪ್ಪ ಗೌರ್ಮೆಂಟಲ್ಲಿ ಅಂತಂದರೆ, ಈಗ 10 ಎಕರೆ ಕೊಟ್ಟಿದಾರಲ್ವಾ, 10 ಎಕರೆ ಬೇಡ, 10 ಕುಂಟೆ ಅಣ್ಣವ್ರಿಗೆ ಕೊಟ್ಟರೆ ಸಾಕು ಪುಣ್ಯಭೂಮಿಗೆ. ಈಗ ಎಲ್ಲರಿಗೂ ಮಾಡ್ದಂಗೆ ಅವ್ರಿಗೂ ಮಾಡಲಿ, ಒಬ್ರಿಗೆ ಅನ್ಯಾಯ ಆಗಬಾರ್ದು.
ಸರ್ಕಾರದ ಈಗ ಮೇಯ್ನು ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ, ಗೌರ್ಮೆಂಟ್ನವ್ರು ತಲೆ ಕೆಡಿಸ್ಕೋಬೇಕು, ಅವ್ರ ಕುಟುಂಬದವ್ರ ತಲೆ ಕೆಡಿಸ್ಕೋಬೇಕು. ದಯಮಾಡಿ ಅವರು ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಅಪ್ಪಂಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಲಿ, ಪುಣ್ಯಭೂಮಿಗೆ ಒಂದು ಸ್ವಲ್ಪ ಜಾಗ ಕೊಡಲಿ ಅಂತೇಳಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ತೀನಿ. ಬಟ್ ಸ್ಮಾರಕ ಮಾಡಿದ್ದಾರೆ ಸರ್ ಮೈಸೂರಿನಲ್ಲಿ. ಸರ್ ಸ್ಮಾರಕ ಇರ್ಬೋದು, ಆದರೆ ಒಂದು ಹುಟ್ಟೂರು ಅನ್ನೋದೊಂದು ಇರುತ್ತಲ್ವಾ. ಈಗ ಏನೇ ಆದ್ರೂ ಮೇನ್ ಇಂಪಾರ್ಟೆಂಟು ಎಲ್ಲಿ ಸಮಾಧಿ ಮಾಡಿರೋದು, ಅದು ಮೇನ್ ಬರೋದಲ್ಲಿ ಅಲ್ವಾ. ಇದು ಸ್ಮಾರಕ ಅಂತಂದ್ರೆ ಅವ್ರ ಕುಟುಂಬದವರು ಇಚ್ಛೆ ಪಟ್ಟು ಇಲ್ಲಿ ಮಾಡಿರೋ ಅಂಥದ್ದು, ಹೌದಲ್ವಾ. ಈ ಬೆಂಗಳೂರಲ್ಲಿ ಅಲ್ಲಿ ಫಸ್ಟ್ ಅದು ಕಾರ್ಯಕ್ರಮ ಮಾಡಿರೋದು ಅಲ್ಲಿ ಬೆಂಗಳೂರಲ್ಲಿ, ಅಂತ್ಯಕ್ರಿಯೆ ಮಾಡಿರೋದು ಅಲ್ಲಿ. ಆದ್ದರಿಂದ ಅದು ಮೇನ್ ಇಂಪಾರ್ಟೆಂಟು. ಹಂಗಾಗಿ ನಮಗೇನು ಜಾಸ್ತಿ ಬೇಡ, ಸ್ವಲ್ಪ ಅದು ಎಷ್ಟು ಮಾಡಿದ್ರೆ ಒಂದು 10 ಕುಂಟೆನೋ 5 ಕುಂಟೆನೋ ಅದು ಅಷ್ಟಕ್ಕೆ ದೇವಸ್ಥಾನ ಥರ ಮಾಡಿ ನಮ್ಮ ಅಭಿಮಾನಿಗಳಿಗೆ ಪೂಜೆ ಮಾಡಿಕೊಟ್ರೆ ಸಾಕು. ಈ ಹೊಡೆದಾಕಿದ್ದಕ್ಕೆ ಏನು ಅನಿಸುತ್ತೆ? ತುಂಬ ಬೇಜಾರಾಗಿದೆ ಸರ್, ಆ ಥರ ಮಾಡಬಾರ್ದು. ಯಾಕೆ ಅಂತಂದ್ರೆ ಅದನ್ನ ಈಗ ಬೆಳಿಗ್ಗೆ ಹೊತ್ತೇ ಮಾಡ್ಬೋದಿತ್ತಲ್ಲ, ಅದನ್ನು ರಾತ್ರೋರಾತ್ರಿ ಮಾಡೋ ಅಂಥದ್ದು ಏನಿರಲಿಲ್ಲ ಅಲ್ವಾ. ಈಗ ಹೈಕೋರ್ಟು ಹೇಳಿರೋದ್ರಿಂದ ನಾವು ಮಾತಾಡೋಕೆ ಬರಲ್ಲ, ಕೋರ್ಟ್ ಆಗಿದೆ, ಅದನ್ನು ಮೊದಲೇ ನಾವು ಮಾಡಬೇಕಿತ್ತು. ಈಗಲೇ ಟ್ರೈನಲ್ಲೇ ಪಾಸ್ ಆಗ್ಬಿಟ್ಟೈತಿ, ಈಗ ಟಿಕೆಟ್ ಕೇಳಿದ್ರೆ ಬರಲ್ಲ ಈಗ. ಹಂಗಾಗಿ ಈಗ ಮುಂದೆ ಆಗಿದ್ದಾಗೋಯ್ತು. ಕುಟುಂಬದವರು ಗೌರ್ಮೆಂಟ್ನವರು ತಲೆ ಕೆಡಿಸ್ಕೊಂಡು ಸ್ವಲ್ಪ ಅಲ್ಲಿ ಪುಣ್ಯಭೂಮಿಗೆ ಜಾಗ ಕೊಡಲಿ ಅಂತೇಳಿ CM ಸಾಹೇಬ್ರ ಹತ್ರ ಮನವಿ ಮಾಡ್ತೀನಿ. ಯಜಮಾನ ಎಲ್ಲಿಂದ ಬಂದಿದ್ರಿ ಯಜಮಾನ್ರೆ? ಚಿತ್ರದುರ್ಗದಿಂದ ಬಂದಿದ್ವಿ. ಚಿತ್ರದುರ್ಗದಿಂದ ಬಂದಿದ್ರಿ. ನೋಡಿದ್ರೆ ಸ್ಮಾರಕನ? ಸ್ಮಾರಕ ನೋಡಿದ್ವಿ. ಓಕೆ, ಈಗ ಬೆಂಗಳೂರಲ್ಲಿರೋ ಸ್ಮಾರಕ ಹೊಡೆದಾಕ್ಬಿಟ್ಟಿದ್ದಾರೆ, ಈಗ ಏನಂತ ಹೇಳ್ತೀರಿ? ನಮಗೆ ಭಾಳ ಬೇಜಾರಾಯಿತು ನೋಡಿ, ಸಮಾಧಾನ ಆಗಲಿಲ್ಲ. ಅದು ಬೇರೆ ಕಡೆಗೆಲ್ಲರ ಒಂದು 10 ಗುಂಟೆ ತಗೊಂಡು ಕೊಡ್ಬೋದಾಯಿತು ಸಮಾಧಿಗೆ. ಹೊಡೆದಾಕ ನಾವು ಪೂಜೆ ಮಾಡೋಕ್ಕಾರ ಅವಕಾಶ ಮಾಡಿಕೊಡ್ಬೇಕಾಯಿತು. ಈಗ ನಮಗೆ ತುಂಬ ನೋವಾಗಿದೆ. ಸರ್ಕಾರ ಏನೋ ಮಾಡಿ ಅದನ್ನು ಸ್ವಲ್ಪ ಮಾಡಿಕೊಡೋಕ್ಕೆ ಅನುಕೂಲತೆ ಮಾಡಿಕೊಡ್ಬೇಕು. ಈಗ ಚಿತ್ರದುರ್ಗದಿಂದ ಬಂದಿದ್ರಿ, ಮೈಸೂರು ಸ್ಮಾರಕ ನೋಡಿದ್ರೆ ಏನ್ ಅನ್ಸುತ್ತೆ? ಮೈಸೂರು ನಮಗೆ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ. ಅಭಿಮಾನಿಗಳಿಗೆ ಏನಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಭಿಮಾನಿಗಳಿಗಿಂದ ನಾನು ಎಲ್ಲರೂ ಒಗ್ಗೂಡಿ ಸಹಕಾರ ಕೊಟ್ಟು ಅದಕ್ಕೊಂದು ಸ್ಮಾರಕವನ್ನು ನಿರ್ಮಾಣ ಮಾಡೋಕ್ಕೆ ಕೇಳ್ಕೊಂತೀವಿ ನಾವು. ಇದು ವಿಷ್ಣುವರ್ಧನ್ ಅಭಿಮಾನಿಗಳ ಮಾತು. ಅಂದ್ರೆ ಬೆಂಗಳೂರಿನಲ್ಲಿ ಕನಿಷ್ಠ 5 ರಿಂದ 10 ಗುಂಟೆ ಜಮೀನನ್ನ ಕೊಟ್ಟು ಕೊನೆ ಪಕ್ಷ ಅಲ್ಲೊಂದು ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬಹುದಿತ್ತು ಅನ್ನೋ ಒಂದು ಬೇಸರದ ನುಡಿಗನ್ನ ಹೇಳೋದ್ರ ಜೊತೆಗೆ ಮೈಸೂರಿನ ಸ್ಮಾರಕಕ್ಕೆ ಬಂದು ನೋಡಿ ಅನ್ನೋ ಒಂದು ಮಾತನ್ನು ಹೇಳುತ್ತಾರೆ. ಜೊತೆಗೆ ಸ್ಮಾರಕ ಅದ್ಭುತವಾಗಿದೆ, ಇದನ್ನ ಮೇಂಟೈನ್ ಮಾಡಿ ಅನ್ನೋ ಕಿವಿ ಮಾತನ್ನು ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.